ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಂಹಿತಾ ಉಪಾಧ್ಯಾಯ. ಮಾನ್ಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ 9 ಕಂತುಗಳ ಹಣವು ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗಿದ್ದು, ಇನ್ನು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವು ಮೇ ಮೊದಲ ಅಥವಾ 2ನೇ ವಾರದಿಂದ ಕ್ರೆಡಿಟ್ ಆಗುವುದು ಎಂಬಂತಹ ಮಾಹಿತಿಯು ಸರ್ಕಾರದ ಕಡೆಯಿಂದ ಸಿಕ್ಕಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 3 ಮುಖ್ಯವಾದ ಅಪ್ಡೇಟ್ ದೊರಕಿದ್ದು, ಮೊದಲನೆಯದು ಗೃಹಲಕ್ಷ್ಮಿ ಯೋಜನೆಯ ಸಹಾಯಧನ ಪಡೆಯುವ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗಳಿಗೆ ಸಂಬಂಧಿಸಿದಂತೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವು ವೇಗವಾಗಿ ಪ್ರೋಸೆಸ್ ಆಗುತ್ತಿದ್ದು, ವೇಗವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವು ಖಾತೆಗಳಿಗೆ ಜಮೆಯಾಗುತ್ತಿದೆ. ಇದರಿಂದ ಯೋಜನೆಯ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಗಳನ್ನೇ ಬದಲಾಯಿಸಲಾಗುತ್ತಿದ್ದು, ನ್ಯಾಷನಲ್ ಬ್ಯಾಂಕ್ಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನು ಬದಲಾಯಿಸಲಾಗುತ್ತಿದೆ. ಹೀಗೆ ಬ್ಯಾಂಕ್ ಖಾತೆ ಬದಲಾಯಿಸಿದ್ದೆ ಕೆಲವರಿಗೆ 8ನೇ ಮತ್ತು 9ನೇ ಕಂತುಗಳ ಹಣವು ಇನ್ನೂ ಸಹ ಬರದಿರಲು ಕಾರಣವಾಗಿವೆ. ಆದ್ರಿಂದ ವೀಕ್ಷಕರೇ, ನಿಮ್ಮಲ್ಲಿ ಮನವಿ, ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಬದಲಾಯಿಸಬೇಡಿ. ಎರಡನೆಯದು, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಲ್ಲವೋ ನಿಮ್ಮ ಬ್ಯಾಂಕ್ ಖಾತೆಗಳು ಆಕ್ಟಿವ್ ಆಗಿವೆಯೇ ಎಂಬುದನ್ನು ಪರಿಶೀಲಿಸಿ. ಮೂರನೆಯದು, ಮುಂದಿನ 3 ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಹಣ ಬಿಡುಗಡೆಯಾಗುವ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಪಿಂಕ್ ಕಾರ್ಡ್ ಅನ್ನು ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದೊರಕುವುದು. ಇದು ಒಂದು ರೀತಿಯಲ್ಲಿ ರೇಷನ್ ಕಾರ್ಡ್ ಅಥವಾ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಐಡೆಂಟಿಟಿ ಕಾರ್ಡ್ ಇದ್ದಂಗೆ. ಮಾನ್ಯ ಕನ್ನಡಿಗರೇ, ಇದಿಷ್ಟು 3 ಮುಖ್ಯವಾದ ಅಪ್ಡೇಟ್. ಇದರ ಜೊತೆಗೆ ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೀವು ಕೇಳಿದ ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಈ ಒಂದು ವಿಡಿಯೋನಲ್ಲಿ ಮಾಡುತ್ತೇನೆ. ವೀಕ್ಷಕರೇ, ಈ ಹಿಂದೆಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ, ಬಟ್ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲರಲ್ಲೂ ಸಹ ಗೊಂದಲಗಳಿವೆ. ಆದುದರಿಂದ ಈ ವಿಡಿಯೋನಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ. ಮಾನ್ಯ ವೀಕ್ಷಕರೇ, ನೀವು ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ. ಮೊದಲನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗುವ ಅಕೌಂಟ್ನಲ್ಲಿ ಡೆಪಾಸಿಟ್ ಇಡಬಹುದಾ ಅಥವಾ ಡೆಪಾಸಿಟ್ ಇಟ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅಂತ? ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಹಿಂದಿನ ವಿಡಿಯೋನಲ್ಲಿ ನಾನು ಹೇಳಿದ್ದೇನೆ, ಬಟ್ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವಿದ್ರೆ ಯಾವುದೇ ತೊಂದರೆ ಇಲ್ಲ. ಕಾರಣ ಸರ್ಕಾರದ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯಲ್ಲಿ ನಿರ್ಬಂಧ ಇಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ರಿಜೆಕ್ಟೆಡ್ ಲಿಸ್ಟ್ನಲ್ಲಿನ ಕೆಲವೊಂದು ಮನೆಯೊಡತಿರ ಆದಾಯವು ಬಹಳ ಹೆಚ್ಚಿದ್ದು, ಭವಿಷ್ಯ ಅದುವೇ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಬರಲು ಕಾರಣವಾಗಿರಬಹುದೋ ಎಂಬ ಸಂಶಯ ಎಲ್ಲರಲ್ಲೂ ಇದೆ. ಆದ್ದರಿಂದ ನಾನು ನಿಮಗೆ ನೀಡುವ ಸಲಹೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಖಾತೆಯಲ್ಲಿ 50,000 ಅಥವಾ 1 ಲಕ್ಷ ಮೇಲ್ಪಟ್ಟು ಡೆಪಾಸಿಟ್ ಇಡಬೇಡಿ. ಎರಡನೆಯ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಖಾತೆಯನ್ನು ಚೇಂಜ್ ಮಾಡಬಹುದಾ ಅಂತ? ಖಂಡಿತವಾಗಿ ಮಾಡಬಹುದು. ಪುನಃ ಅರ್ಜಿ ಸಲ್ಲಿಸುವ ಸಲುವಾಗಿ ಬ್ಯಾಂಕ್ ಖಾತೆಯನ್ನು ಬದಲಿಸಬಹುದು, ಬಟ್ ಅಪ್ಡೇಟ್ ಮಾಡುವ ಬ್ಯಾಂಕ್ ಖಾತೆಯು ಮನೆಯೊಡತಿಯದಾಗಿರಬೇಕು. ಮೂರನೆಯ ಪ್ರಶ್ನೆ, 10ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇದಕ್ಕೆ ಉತ್ತರ ವಿಡಿಯೋ ಆರಂಭದಲ್ಲೇ ಹೇಳಿದ್ದೇನೆ. ನಾಲ್ಕನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ 7ನೇ ಮತ್ತು 8ನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲ ಅಂತ. ಇದಕ್ಕೆ ಇರುವ ಉತ್ತರ ನಾನು ಈ ಮೊದಲೇ ಹೇಳಿರುವೆ ನನ್ನ ಹಿಂದಿನ ವಿಡಿಯೋನಲ್ಲಿ. ಆದರೂ ಸಹ ಪುನಃ ಹೇಳ್ತೀನಿ, ಯಾರಿಗೆಲ್ಲ 7 ಅಥವಾ 8ನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲವೋ ನೀವು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ NPCI ಸೀಡಿಂಗ್ ಮಾಡಿಸಿಕೊಳ್ಳಿ. ಇದಕ್ಕೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿರುವ ಅಧಿಕಾರಿಗಳಿಗೆ ಹೇಳಿದರೆ ಸಾಕು, ಅವರು ಮಾಡಿಕೊಡುವರು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಸಹ ತೆಗೆದುಕೊಂಡು ಹೋಗಿ. 5ನೇ ಪ್ರಶ್ನೆ, ನನಗೆ 4 ಮತ್ತು 5ನೇ ಕಂತಿನ ಹಣ ಬರಲಿಲ್ಲ. ನಂತರ 2ನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದೇನೆ. ಆದ್ರೆ ಇನ್ನೂ ಸಹ 6ನೇ ಕಂತಿನ ಹಣ ಬರಲಿಲ್ಲ. 3ನೇ ಬಾರಿಗೆ ಅರ್ಜಿ ಸಲ್ಲಿಸಬೇಕಾ ಅಂತ? ಇದಕ್ಕೆ ಉತ್ತರ ವೀಕ್ಷಕರೇ, ಇನ್ನೂ ಸಹ 6ನೇ ಕಂತಿನ ಹಣ ಜಮೆಯಾಗುತ್ತಿದ್ದು, ನೀವು 6ನೇ ಕಂತಿನ ಮುಂಚೆ 2ನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದಾದರೆ ಖಂಡಿತವಾಗಿಯೂ ಸ್ವಲ್ಪ ಸಮಯ ಕಾದು ನೋಡಿ. ಯಾಕಂದ್ರೆ ನಿಮಗೆ 6ನೇ ಕಂತಿನ ಹಣ ಜಮೆಯಾಗಬಹುದು. ತದನಂತರ ಮರು ಅರ್ಜಿಯ ಬಗ್ಗೆ ಚಿಂತಿಸಿ. 6ನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವ ಖಾತೆಯನ್ನು ಬ್ಯಾಂಕ್ ಲೋನ್ ಪಡೆಯಲು ಯೂಸ್ ಮಾಡಬಹುದಾ ಅಂತ? ವೀಕ್ಷಕರೇ, ಖಂಡಿತವಾಗಿಯೂ ಬೇಡ. ಕಾರಣ ನಿಮ್ಮ ಬ್ಯಾಂಕ್ ಲೋನ್ ಅನ್ನು ಹೊಂದಿರುವ ಖಾತೆಗೆ ನೀವು ಯಾವುದೇ ಉಳಿತಾಯವನ್ನು ಹಾಕಿದ್ರೆ ಅದು ಬ್ಯಾಂಕ್ ಲೋನ್ ಅಮೌಂಟ್ಗೆ ಕಟ್ಟಾಗುತ್ತೆ. ಅಂದ್ರೆ ಕಟ್ಟಾದ ಅಮೌಂಟ್ ಅದು ಬೇರೆಲ್ಲೂ ಹೋಗಲ್ಲ, ಬಟ್ ನಿಮ್ಮ ಲೋನ್ ಕಟ್ಟಿದಾಗೆ ಆಗುತ್ತೆ. 7ನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಬ್ಯಾಂಕ್ ಖಾತೆಯನ್ನು ಗ್ರಾಮೀಣ ಸಂಘ ಸಂಸ್ಥೆಗಳಿಗೆ ಯೂಸ್ ಮಾಡಬಹುದಾ ಅಂತ? ವೀಕ್ಷಕರೇ, ಖಂಡಿತವಾಗಿಯೂ ಯೂಸ್ ಮಾಡಬಹುದು. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. 8ನೇ ಪ್ರಶ್ನೆ, ಇದನ್ನು ಕೇಳಿರುವುದು ಒಬ್ಬರು ರಿಟೈರ್ಡ್ ಟೀಚರ್ ರವರು ಸರ್ಕಾರದ ಪೆನ್ಷನ್ ಪಡೆಯುವ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುವ ಖಾತೆಯಾಗಿ ಕೊಡಬಹುದಾ ಅಂತ?
ಖಂಡಿತವಾಗಿಯೂ ಮೇಡಂ, ಪೆನ್ಷನ್ ಪಡೆಯುವ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಕೊಡಬಹುದು. 9ನೆಯ ಪ್ರಶ್ನೆ. ಇದನ್ನು ಕೇಳಿದ್ದು ಒಬ್ಬರು ಗೃಹಿಣಿ. ವೀಕ್ಷಕರೇ, ನೀವು ಕೇಳಿದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಯಾವತ್ತೂ ನಿಮ್ಮ ಹೆಸರನ್ನು ಇಲ್ಲಿ ತೆಗೆಯಲಾರೆ, ಕಾರಣ ಅದು ನಿಮ್ಮ ಪ್ರೈವಸಿ. ಇನ್ನು ಪ್ರಶ್ನೆ ಬಂದು ಹೀಗಿದೆ: ಗೃಹಲಕ್ಷ್ಮಿ ಯೋಜನೆಯನ್ನು ನನ್ನ ಅತ್ತೆಯ ಹೆಸರಿನಿಂದ ನನ್ನ ಹೆಸರಿಗೆ ಮಾಡಬಹುದಾ ಅಂತ? ಖಂಡಿತವಾಗಿಯೂ ಮಾಡಬಹುದು, ಆದರೆ ನೀವು ನಿಮ್ಮ ಕುಟುಂಬವೇ ಬೇರೆ ಅನ್ನುವ ಹಾಗೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಬೇಕು. 10ನೇ ಪ್ರಶ್ನೆ. ಇದು ಒಂದು ಮುಖ್ಯವಾದ ಪ್ರಶ್ನೆ. ಇದನ್ನು ಕೇಳಿದ್ದು ಒಬ್ಬ ಗೃಹಿಣಿ. ನಾನು 4 ತಿಂಗಳ ಹಿಂದಷ್ಟೇ ಕೇರಳದಿಂದ ಮದುವೆಯಾಗಿ ಇಲ್ಲಿ ಕರ್ನಾಟಕದ ಕೊಡಗಿನಲ್ಲಿ ನನ್ನ ಗಂಡನ ಮನೆಯಲ್ಲಿ ನೆಲೆಸಿದ್ದೇನೆ. 1 ವಾರದ ಹಿಂದಷ್ಟೇ ನನ್ನ ಅತ್ತೆಯು ದೈವಾಧೀನರಾಗಿದ್ದು, ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ನನ್ನ ಹೆಸರಿಗೆ ವರ್ಗಾಯಿಸಬಹುದಾ ಅಂತ? ನೋಡಿ, ಇಲ್ಲಿ ನಿಮ್ಮ ಅತ್ತೆಯ ಗೃಹಲಕ್ಷ್ಮಿ ಯೋಜನೆಯನ್ನು ನಿಮಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಆದರೆ ಪುನಃ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿ ಅದರಲ್ಲಿ ನೀವೇ ಮನೆಯೊಡತಿ ಎಂದಾದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನು ನೀವು ಪಡೆಯಬಹುದು. ಇದಲ್ಲದೆ ನೀವು ಕೇರಳದಿಂದ ಇಲ್ಲಿಗೆ ಬಂದಿರುವುದು ತೊಂದರೆಯಾಗುವುದಿಲ್ಲ, ಕಾರಣ ನಿಮ್ಮ ಹಸ್ಬೆಂಡ್ ಅವರು ಇಲ್ಲಿಯವರಾಗಿರುವುದರಿಂದ. ಇನ್ನುಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋನಲ್ಲಿ ಹೇಳುವೆ. ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ಮಾನ್ಯ ವೀಕ್ಷಕರೇ, ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂತದ್ದು. ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡುವುದಿಲ್ಲ. ವೀಕ್ಷಕರೇ, ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ.